ರಾಜಧಾನಿ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿದ್ದಂತಹ ಜಾಮೆಂಟ್ರಿ ಪಬ್ನಲ್ಲಿ ಆಗಂತುಕನೊಬ್ಬ ಒಂದು ಅವಾಂತರವನ್ನೇ ಸೃಷ್ಟಿ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ಕಳೆದ ಸೋಮವಾರ ಇಲ್ಲಿನ ಜಾಮೆಂಟ್ರಿ ಪಬ್ಗೆ ಮುಂಜಾನೆ 3 ಗಂಟೆ ಹೊತ್ತಿಗೆ ಆಗಂತುಕನೊಬ್ಬ ಕೈಯಲ್ಲಿ ಗನ್ನನ್ನು ಹಿಡಿದು ಸ್ಫೋಟಕದ ಜೊತೆಗೆ ಪಬ್ಬನ್ನು ಪ್ರವೇಶ ಮಾಡಿದ. ಅಲ್ಲಿನ ಸೆಕ್ಯೂರಿಟಿ ಪೊಲೀಸರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದರು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿಯ ವೇಳೆ ಈ ಘಟನೆ ನಡೆದಿದ್ದು ಪೊಲೀಸರಿಗೂ ಕೂಡ ಟೆನ್ಷನ್ ಮಾಡಿತ್ತು. ತಕ್ಷಣ ಸ್ಥಳಕ್ಕೆ ಹೋಗಿದ್ದಂತಹ ಪೊಲೀಸರು ವಿವಿಧ ತಂಡಗಳು 2 ಕಡೆಗಳಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಪರಿಶೀಲನೆ ನಡೆಸಿದರು. ನಂತರ ಆ ವ್ಯಕ್ತಿ ಪಬ್ನಲ್ಲಿ ಪತ್ತೆಯಾಗಿರಲಿಲ್ಲ. 1 ವಾರಗಳಿಂದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಅಪರಿಚಿತ ವ್ಯಕ್ತಿಯ ಕೈಯಲ್ಲಿ ಯಾವುದೇ ಗನ್ನು ಅಥವಾ ಸ್ಫೋಟಕ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಬದಲಿಗೆ ಪಬ್ನಲ್ಲಿ 50,000 ರೂಪಾಯಿ ಹಣ ಕಳ್ಳತನವಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಅಲ್ಲಿನ ಸಿಬ್ಬಂದಿಯ ಕೈವಾಡದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದ್ದು ಪೊಲೀಸರು ಈಗ ಮಲ್ಟಿ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನಲ್ಲ ಗೊತ್ತಾಗುತ್ತೆ, ನಿಜಕ್ಕೂ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದಿದ್ದ, ಪಬ್ನ ಒಳಗಡೆ ಕೆಲಸ ಮಾಡ್ತಾ ಇದ್ದೇವನನ್ನ ಅಥವಾ ಬೇರೆ ಯಾರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗುವಂತಹ ಸಾಧ್ಯತೆ ಇರುವಂಥದ್ದು.